ಎಲ್ಲಿ ಇವತ್ತೊಂದು ಮೋಸ ಎಲ್ಲ ಖಾಲಿ ಮಾಡಿದಂದ್ರೆ ಹೆಂಗು ಹೋಗಿ ಹೋಗಿ ಹೆಣ್ಮಗಳ ಮಾಯಿಗೆ ಹತ್ತಿರಲ್ಲಿ ಈಗ ಮಾತಾಡ್ಸಿದ ತಪ್ಪಾಯ್ತು ಪರಮೇಶ್ವರ. ಅಲ್ಲ ನೋಡ್ರ ಸೊಕ್ಕ ಮತ್ತ ಕುಡುಕಿ ಇದ್ದಂಗೆ ಐತಿ ಮತ್ತ ಹರಿದಿದೆ ಮತ್ತೆ ಇಂಕ ಅದು ನೀರು ತುಂಬಿದ್ದು ಅದು ತುಂಬಿಸ್ಕೊಂಡು ಮತ್ತೆ ತಬಕ್ಕಂತ ಬಿಟ್ಟು ಹೊಡೆದು ಬಿಡಿದಿರ ಅದನ್ನ. ಆಯ್ತಾಯ್ತು, ಹುಷಾರಿ. ಕುಡಿಕೆಲ್ಲ ಹೊಡೆದು ಗಿಡಿದ್ರಿ ಅಂತ ನನಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾ ಇದ್ದಾನೆ ಅವನು ಬೇಕೆ ನನ್ನ ಮಗ. ಕುಡುಕ ಕುಡಿಯೋದಕ್ಕೆ ಅಂತ ಇಟ್ಟುಕೊಂಡಿರುವ ಈ ಮಡಿಕೆಯನ್ನ ಹೇಗೆ ಹೊಡೆಯೋದಕ್ಕೆ ಸಾಧ್ಯ? ನನ್ನ ಚಟ ತೀರಿದ ನಂತರ ಅಲ್ಲೇ ಕೈ ಬಿಟ್ಟು ಹೊರಟೋಗಿ ಬಿಡ್ತಾನೆ. ತೋಟದಲ್ಲಿರುವ ದಾನಚ್ಚನ ಮಗಳು ಅಮೃತ ತುಂಬಿದ ಕಳಸ, ಅವಳನ್ನು ಒಲಿಸಿಕೊಳ್ಳುವ ಬಗೆಯಾದರೂ ಎಂದು ಈ ಸಾರಾಯಿ ತರಲಿಕ್ಕೆ ಹೋದ ಮಂಗನಿಗೆ ಅದನ್ನೇ ಕುಡಿಸಿ ಅವಳ ಬಗ್ಗೆ ದಿಕ್ಕು ದಿಶೆ ಎಲ್ಲ ತಿಳಿದುಕೊಂಡ್ರಾಯ್ತು. ಎಷ್ಟು ಕಷ್ಟ ಕಂಟೆ ಕೆದರಿ ತಂದು ನೋಡ್ರಿ ಅದನ್ನ. ಹೌದಲ್ಲ, ಬಿಡ್ಬೇಡ್ರಿ, ಎಲ್ಲ ಮುಗಿಸ್ಬಿಡ್ರಿ. ಎಲ್ಲ ಮುಗಿಸ್ಬಿಡ್ತೀಯ? ಹಾ, ಪರಮೇಶಿ, ಎಷ್ಟೊಂದು ಘಾಟ್ ಐತಲ್ಲ ಇದು ಮಾಲ. ಕಂಟ್ರಿ ಅಂತಾರಲ್ರಿ ಅದಕ್ಕೆ ಹಂಗೈತಿ ನೋಡ್ರಿ ಅದು. ಕಂಟ್ರಿ ಅದನ್ನು ಪೊಲೀಸರು ಎಂಟ್ರಿ ತಪ್ಪಿಸಿ ಓಡಿ ಹೋಗುವ ಲಾರಿಗಿಂತ ಸ್ಪೀಡ್ ಐತಿ ನೋಡು. ಆದ್ರೆ ಇಂಥ ಮಾಲಿಗೆ ಕಾಕಿ ಬಟ್ಟೆಯವ್ರ ಕಾಟ ಬೇರೆ. ಮತ್ತೆ ಪತಿವ್ರತ ಹೆಣ್ಮಕ್ಳ ಗಂಡಂದರಿಗೆ ಯಮನ ಕಾಟ ಜಾಸ್ತಿ ಹಂಗಿರುತ್ತೋ ಹಂಗಿರುತ್ತೋ. ಆದ್ರ ಸತ್ತ ಗಂಡನ ಮರಳಿ ಪಡೆದಲ್ಲ ಅಸತ್ಯವಾದ ಸಾವಿತ್ರಿ, ಇವರು ತರೋದಕ್ಕಂತ ಪೊಲೀಸ್ ಸ್ಟೇಷನ್ ಹೋದಾಗ ಈ ಮಾನ ಅಲ್ಲಿ ಇರುವಂತಲ್ಲ. ಸುರ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ತಮ್ಮ ಹೊಟ್ಟಿಗೆ. ಅದಂಗ ಸಿಗುತ್ತೆ ಅಲ್ಲಿ. ಓ, ಹಿಂಗಂತೀಯ? ಹಾಗಾದ್ರೆ ನಿಮ್ಮ ಹೊಟ್ಟಿಗೆ ಒಂದೊಟ್ಟು ಚಲ್ಕೊಂಡು ಇನ್ನು ಬೇಕಂದ್ರೆ ಹೇಳ್ರಿ, 10 ಬಾಟ್ಲಿ ಬೇಕಾದ್ರೂ ತಂದು ಕೊಡ್ತೀನಿ. ಅದನ್ನ ಬಿಟ್ಟು ಕುಡಿ ಅಂದ್ರೆ ಕೆಲಸ ಕೆಡುತ್ತ. ಪರಮೇಶಿ, ಒಬ್ಬರು ಊಟ ಕೂತ್ಕೊಂಡು ಇನ್ನೊಬ್ರಿಗೆ ಉಪವಾಸ ಕುಣಿಸೋದಕ್ಕ ಯಾಕೋ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಬೇಡ, ನಿನಗೂ ಬೇಡ ನನಗೂ ಬೇಡ, ಒಡೆದು ಹಾಕ್ಬಿಡು ಅಂತ. ನೋಡು, ಒಬ್ಬರಿಗೆ ಊಟಕ್ಕೆ ಕುಂಡ್ರಿಸಿ ಆ ಎಡೆನ ಕಸು ಅಗದು ಬಿಟ್ರೆ ಆ ಪಾಪ ನಿನಗೂ ತಟ್ಟತ್ತ. ಹಂಗ ಆಗ್ಬಾರ್ದು ಅಂತ ಕೊಡಕತ್ತೀನಿ, ಸರಳ ಕುಡಿದ್ಬಿಟ್ಟು. ಹೀಗಂತೀಯ? ಸರಿ, ಏನ್ ಬೇಡ, ನಿನ್ನ ಸ್ನೇಹ ಬೆಳೆಸಿ ನಿನಗೆ ನಾನು ತೋಟ ಬಿಟ್ಟು ಕೊಡ್ತೀನಿ ಅಂತ ಹೇಳಕತ್ತೀನಿ. ಇದ್ರ ಮ್ಯಾಗ ನಿನಗೆ ವಿಶ್ವಾಸ ಇಲ್ಲ ಅಂದ್ರ ಬಿಟ್ಟು ಬಿಡು. ಅಲ್ಲಿ ನಿಮ್ ಸ್ನೇಹ ಮಾಡಕ್ ನಾ ಇಲ್ವಲ್ಲ ಅಂದ್ರಿ, ಈ ಕುಡಿಯೋದಂದ್ರೆ ಆಗುದಿಲ್ಲ ನಮ್ಗೆ. ಅದಕ್ಕೆ ಹೇಳಿದ ನೋಡಪ್ಪ, ಸ್ನೇಹ ಮಾಡೋದಕ್ಕೆ ಸಾರಾಯಿನೇ ಮದ್ದು ಅಂತ ಹಿರಿಯರು ಹೇಳಿದ್ದಾರೆ. ಹೀಗಾಗಿ ಅಕಸ್ಮಾತ್ ನಾವು ಮಾಡಿದ್ದು ಯಾರಿಗಾರ ಗೊತ್ತಾದ್ರೆ ಮತ್ತೆ ಊರಾಗ ನಮ್ಮ ಹೆಸರು ಕಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಯಾರಿಗೂ ಗೊತ್ತು, ಬಾಳ ಅಂದ್ರೆ ಅಂತ ಡಾಕ್ಟ್ರಿಗೆ ಒಬ್ರಿಗೆ ಗೊತ್ತಾಯ್ತು, ಕರ್ಕೊಂಡು ಹೋಗಿ ಒಂದ್ 2 ಇಂಜೆಕ್ಷನ್ ಮಾಡ್ತಾರೆ. ಇದ್ರ ಬಿಟ್ಟು ಹಾಕ್ರೆ ಸ್ವಲ್ಪ ಹಾಕ್ಲೆ. ಏನ್ ಗೊತ್ತಾಗುತ್ತೆ ಏ ಮಾಲ್ ಹಂಗೆ ಇರ್ತದ. ಹೆಂಗಾರ ಕುಡಿತಾರಂತೀನಿ ನಾನು. ಹೆಂಗ ಕುಡಿತಾರಂತೆ? ಮೂಗು ಒತ್ತು ಹಿಡ್ಕೊಂಡು ಬಿಡ್ತಾರೆ. ಏನ್ ಗೊತ್ತು ಶೀಶೆಯಲ್ಲಿ ಸ್ವಲ್ಪ ಆಗ್ಲೇ. ಬೇಡ ಬೇಡ, ನೀವು ಕುಡಿಯಿರಿ. ನಾದ್ರ ಕುಡಿದ್ರಿ ಹೆಂಗಿಲ್ಲ ಇದ್ದು ಸ್ವಲ್ಪ ತೊಳ್ಕೊಳ್ತಾರ ಕುಡಿಯಿರಿ. ಪರಮೇಶಿ, ಎಲ್ಲಿ ಅಂತೀವೋ ನೀನು. ಆದ್ರೆ ಆ ದೇವರು ಮಾತ್ರ ಎಲ್ಲರಿಗೂ ಅನ್ಯಾಯ ಮಾಡ್ತಾನೆ. ಒಬ್ಬರಿಗೆ ಒಡೆತನ ಕೊಟ್ಟಿರ್ತಾನೆ, ಇನ್ನೊಬ್ಬರಿಗೆ ಶ್ರೀಮಂತಿಕೆ ಕೊಟ್ಟಿರ್ತಾನೆ. ಆದ್ರೆ ಈ ತಾಯಿ ಮಾತ್ರ ಹಂಗಲ್ಲ ನೋಡು, ಎಲ್ಲರಿಗೂ ಒಂದೇ ತರ ಸುಖನೇ ಕೊಡ್ತಾರ ಮೌವ.
ಸೌಕರ ಇನ್ನೊಂದು ತಟ್ಟು ಕೊಡು. ಇನ್ನೊಂದು ತಟ್ಟಕ್ಕೆ ಹಾಕ್ಲೆ ಕುಡಿದ ಮೇಲೆ ಯಾರು ಮುಂದೆ ಹೇಳ್ಬಿಡ್ರ ದೇವರಾಣಿಗೆಲ್ಲಪ್ಪ. ರೂಮ್ ಅಂತೈತಿ, ತಲೆ ಜಿಮ್ ಅಂತೈತಿ, ಮೈ ಜಿಮ್ ಅಂತೈತಿ. ಉಪ್ಪ ತರ್ಬೇಕಂದಿದ್ವಿ, ನೆಪ್ಪ ಆಗಲಿಲ್ಲ. ನಾವು ಅಷ್ಟೊಂದು ಕಾಡಿಗಳು ನೋಡಿ ಏನ್ ಮಾಡ್ತೀವಿ, ಬಾಯಿಗೆ ಎಷ್ಟು ಉರಿತಿ ಉರಿಯವ್ವ, ನೀ ಉರಿದಷ್ಟು ನನಗೆ ಸಿರಿಯವ. ಸಿರಿ ಅಂದ್ರೆ ಯಾರು? ಸಿರಿ ನನ್ನ ಸಿರಿ ಅಂದ್ರ ಪಾರಿ. ಹಾಗೆ ಅವಳು ಇಂಥ ಹೊತ್ತಿನಾಗ ಯಾಕೆ ನೆನಪಾದಲ್ಲ ಅಂದ್ರ ಅವಳ ಸ್ವಭಾವದಲ್ಲಿ ಹೆಂಗ? ಆಕೆ ಸ್ವಭಾವದ ಬಗ್ಗೆ ಏನ್ ಕೇಳ್ತೀರಿ? ಬಹಳ ಚಂಚಲ ಸ್ವಭಾವ ರೇಖಿ. ಒಂದ್ ತಾಸಿನಾಗ ಒಬ್ಬರ ಮೇಲೆ ಮನಸ್ಸಿಟ್ಟಿದ್ದಾಡ, ಇನ್ನೊಂದ್ ಅರ್ಧ ತಾಸ ಆಗದ್ರೆ ಮತ್ತೊಬ್ಬರ ಮೇಲೆ ಮನಸ್ಸು ಮಾಡ. ಕಾರಣ್ರಿ ಅದಕ್ಕೆ ಅವ್ರ ಅಪ್ಪನ ಹೇಳ್ಬಿಟ್ಟಿನಿ, ಇಂಥ ಹೆಣ್ಣನ್ನ ಮದುವೆ ಆಗಕ್ ನಾ ತಯಾರಿಲ್ಲ. ಒಟ್ಟಿನಲ್ಲಿ ಅವಳು ಒಂದು ಥರ ಕಾಲು ಜಾರಿದ ಹೆಣ್ಣು. ಕಾಲಷ್ಟೇ ಯಾಕ್ರಿ, ಕಾಲು ಕೈ ಮೈ ಎಲ್ಲ ಜಾರಿ. ಹೋಗ್ರಿ ಇಂಥ ಹೊತ್ತಾಗ ಕಳ್ಳೆ ಸುದ್ದಿ ತಗೊಂಡು ಏನ್ ಮಾಡೋದು? ಇನ್ನೊಂದು ತಟ್ಟು ಕೊಡ್ರಿ. ಇನ್ನೊಂದು ತಟ್ಟಕ್ಕೆ ಇಲ್ಲೇ ಇಲ್ಲ ಏನ್ರ ಒಂದ್ ಕೆಲಸ ಮಾಡ್ರಿ. ಏನು? ನಾ ಅಂತ ಹಂಗಾತ ಬಾಯಿ ತೆರೆದು ಮಲಗ್ತೀನಿ, ಬಾಟ್ಲಿನ ಇಲ್ಲೇನದು ಮೂರಾದೆ ಮಣ್ಣು ಮಣ್ಣು ಮೇಲೆ ಅನ್ಕೋತಾನ ಎಲ್ಲ ಹೇಳ್ತೀನಿ. ಖಾಲಿ ಹೆಂಗ್ ಓದ್ಸೋಕ್ತಾರೆ ಕರೆಯವ್ರ ಖಾಲಿ ಆಯ್ತಲ್ಲ, ಮುಂದೆ ಹೆಂಗ್ ಮಾಡೋದೀಗ? ಮುಂದೆ ಹೆಂಗ್ ಮಾಡುದ? ನಾ ರೊಕ್ಕ ಕೊಡ್ತೀನಿ, ಇನ್ನೊಂದ್ 2 ಬಾಟ್ಲಿ ತೊಗೊಂಡು ಹೋಗು. ಏನಂದಿ ಸೌಕರ? ಇನ್ನೊಂದು ಬಾಟ್ಲಿ ಇತ್ತಂದ್ರ ದುಡ್ಡು ನೀ ಕೊಡ್ತೀಯ? ಲೇ ಸೌಕರ, ನಮ್ಮ ತೋಟ ನನ್ನ ಕೈಯಾಗಿದ್ದಾಗ ನಿನ್ನಂತ ಸಾಹುಕಾರಗಳನ್ನ ನಮ್ಮ ತೋಟದಾಗ ಹಂತಿ ತಿರುವಾಕ್ ಹಚ್ಚಿದ್ಮೇಲೆ ಹಂತಿ ತಿರುವಾಕ್ ಹಚ್ಚಿದ್ದೆ. ನನಗೆ ದುಡ್ಡು ಕೊಡ್ತೀನಿ, ನನಗೆ ದುಡ್ಡು ಕೊಡ್ತೀನಿ ಅಂದ್ರೆ ಇಲ್ಲಿ ಜಾಡಿಸಿ ಎದಿಗ ನಿಷೇಧ. ನಾನು ನಿಮ್ಗೇನು ಅನ್ನೇನ್ರಪ್ಪ? ದೇವರಾಣಿಗೆ ಏನು ಅಂದಿಲ್ಲಪ್ಪ, ಕಾಲಮರಿ ತಗೊಂಡು ಹೊಡೆದೆ ಅಷ್ಟೇ. ನಮ್ಮ ನಿಷೇಧ ಏನ್ ಮಾತಾಡಿದ್ರು ತಪ್ಪು. ಆಯ್ತಪ್ಪ, ನೀವೇ ಹೇಳಿದ್ರು ತಾಯಿ ಹಂಗದ ಅಂತ. ನಾವು ಬರಲ್ಲ ಸೌಕರ. ಇಷ್ಟೊತ್ತಿನ ತನಕ ಏನಂದಲ್ಲ ದುಡ್ಡು ನೀ ಕೊಡ್ತೀಯ? ಎಷ್ಟು ಒಟ್ಟಿಲ್ಲ ದುಡ್ಡು? ಲೇ ಸೌಕರ, ಎಷ್ಟು ಒಟ್ಟಿಗೆ ದುಡ್ಡು? ನನ್ನ ಮಗನ ಒಂದೊಂದ್ಸಲ ನಿಮ್ಮಂತ ಸಾಹುಕಾರಗಳನ್ನ ನೋಟಿನ ರಾಶಿ ಹಾಕಿ ಅದ್ರಾಗ ಡಬ್ಬು ಕೆಡವಿ ಬೆಂಕಿ ಹಚ್ಚಿ ಸುಟ್ಟು ಮಗ ಅದೀನಿ ಅಂತದ್ದು ಈ ಮಗ ನನಗೆ ದುಡ್ಡು ಕೊಡಕ್ ಬರ್ತಾನಂತ. ಹೌದಿನಿ, ಸೋನವ್ಗೆ ಹೇಳ್ತೀನಿ, ಕೊಟ್ಲು ಬರೋಬ್ಬರಿ ಆಯ್ತು. ಇಲ್ಲ ಅಂದ್ರೆ ಅಕ್ಕಿಗೆ ಒಂದು ಸ್ವಂತ ಮುರಿದು 2 ಬಾಟ್ಲಿ ಎತ್ಕೊಂಡು ಬರ್ತೀನಿ. ರೊಕ್ಕ ಕೊಡಕ್ ಬಂದಾರ ಮಗ, ರೊಕ್ಕ. ಸೌಕರ್ಯ ಮೂರಿ ಬಂದಾರ ಸಕರ. ನಾ ನಿಷೇಧ ಏನು ನನ್ನ ದೇವರಾಣಿಗೂ ಏನು ಮಾತಾಡಿಲ್ಲಪ್ಪ. ಯಾಕಂದ್ರೆ ಇದು ಮಾಡ್ಬೇಕು, ಯಾರಿಗೆ ಏನ್ ಮಾತಾಡಿದ್ರು ಗೊತ್ತಾಗೋದಿಲ್ಲ. ಹೋಗ್ರಿ ಲೇ ಸೌಕರ, ನಾವು ಹೋಗ್ತಾರತ್ತನ ನೀ ಇಲ್ಲೇ ನಿಂದಿರ್ಬೇಕಾ? ಇಲ್ಲಿ ಬಿಟ್ಟು ಎಲ್ಲರೂ ಆದಿ ಹುಷಾರ. ನನಗೆ ಎತ್ತರಿಕೆ ಕೊಟ್ಟು ಹೋಗ್ತಾ ಇದ್ದಾನೆ ಈ ಅವಿವೇಕಿ ನನ್ನ ಮಗ. ಕುಡುಕ ಹಸುವನಾದಟ್ಟು ವಿಷ ಬೇಗ ಏರಿ ಬಿಡುತ್ತಂತೆ. ಹಾಗೆ ಪರ್ಮನೆಂಟ್ ಕುಡುಕನಿಗೆ ಎತ್ತ ಕುಡಿದ್ರು ಪಂಚರ್ ಆದ ಸ್ಟೆಪ್ನಿಗೆ ಹವಾ ಹಾಕಿದಂತೆ.